ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ನೋಡ್ತಿದ್ದೀರಾ? ನಾನು ಈ ಪ್ರಕೃತಿ, ಗಾಡಿಗಳು, ಜನಗಳು ಇದನ್ನೆಲ್ಲ ನೋಡ್ತಾ ಇದ್ದೀನಿ ಅಷ್ಟೇ. ಯಾಕಿರಿ ಬೆಳಗ್ಗೆಯಿಂದ ಎಲ್ಲಾರ ಮೇಲೆ ರೇಗಾಡ್ತಾ ಇದೀಯಾ? ಮತ್ತಿನೇನ್ರಿ ಅಪರೂಪಕ್ಕೆ ನೀವು ನನ್ನ ಆಚೆ ಕರ್ಕೊಂಡ್ ಬಂದಿದ್ದೀರಾ. ಇಲ್ಲಿ ನೋಡಿದ್ರೆ ಎಷ್ಟು ಜನ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಅದ್ರಲ್ಲೂ ಆ ಚಿಕ್ಕ ಹುಡುಗ ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ದಾನೆ. ಅದು ಅಲ್ಲದೆ ಪೊಲೀಸ್ ಮಗ. ನಾನ್ ಪೊಲೀಸ್ ಹತ್ರ ಕೇಳೋಣ ಅಂತ ಹೋದ್ರೆ ನೀವ್ ನನ್ನ ಹೆದರ್ಸ್ ಕರ್ಕೊಂಡ್ ಬಂದ್ಬಿಟ್ರಿ. ಪೊಲೀಸ್ ಮಗ ಅಲ್ವಾ, ಅದಕ್ಕೆ ಕರ್ಕೊಂಡ್ ಬಂದೆ. ಯಾಕೆ ಭಯನಾ? ಭಯನಾ ನನಗ? ಗಿರಿ, ಈ ಪ್ರಪಂಚದಲ್ಲಿ ಭಯ ಪಡದೇ ಇರೋ ವ್ಯಕ್ತಿಗಳು ಇಬ್ರೇ ಇರೋದು. ಅದರಲ್ಲಿ ಒಬ್ಬ ನಾನು, ಇನ್ನೊಬ್ರು ಅದು ನಾನೇ. ಇದಕ್ಕೇನ್ ಕಮ್ಮಿ ಇಲ್ಲ ನೀವು. ಗಿರಿ, ಎಷ್ಟೇ ಆಗ್ಲಿ ಅವರು ಪೊಲೀಸರು, ಅವ್ರಿಗೆ ಕಾನೂನಿನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಗನ್ನ ಮನೆ ಕರ್ಕೊಂಡು ಹೋಗಿ ಕಾನೂನಿನ A to Z ಪಾಠನ ಅವರೇ ಮಾಡ್ತಾರೆ. ಅನ್ನೆಸೆಸರಿಯಾಗಿ ನಾವ್ಯಾಕೆ ಕಾನೂನು ಕೈಗೆ ತಗೋಬೇಕು ಅಂತ ನಿನ್ನ ಕರ್ಕೊಂಡ್ ಬಂದಿದ್ದು. ನಂಗೇನೋ ನಂಬಿಕೆ ಬರ್ತಾ ಇಲ್ಲಪ್ಪ. ನನಗೂ ಅಷ್ಟೇ. ತಗೊಳ್ಳಿ. ಅಲ್ಲಪ್ಪ, ನನ್ಗೂ ಅಷ್ಟೇ ಅಂತ ಹೇಳ್ತಾ ಇದೀಯಾ? ನನ್ ಮೇಲೆ ನಿನ್ಗೂ ನಂಬಿಕೆ ಇಲ್ವಾ? ನನ್ನ ನಂಬಿಕೆ ಗಳಿಸ್ಕೊಳ್ಳೋದು ತುಂಬಾ ಕಷ್ಟ ಬುದ್ಧಿ. ಯಾಕಣ್ಣ ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇ ನಮ್ಮ ಅವಾಗಿಂದ ನಿಮ್ ಮಾತನ್ನ ನೋಡ್ತಾನೆ ಇದ್ದೀನಿ. ನೋಡೋದಕ್ಕೆ ಒಳ್ಳೆಯವ್ರ ತರನೇ ಕಾಣಿಸ್ತಿದ್ದೀರಾ, ಆದ್ರೆ ಸ್ವಲ್ಪ ಭಯ ಜಾಸ್ತಿ. ಅದ್ರಲ್ಲಿ ನಿಮ್ ಯಜಮಾನ್ರಿಗೆ ಸ್ವಲ್ಪ ಜಾಸ್ತಿನೇ ಭಯ. ಹಲೋ, ನಾವೆಲ್ಲ ಹುಟ್ಟಾನೆ ಅಂಬೆಗಾಲಿಟ್ಟವ್ರು. ಹಂಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲ್ ಮುಟ್ಕೊಂಡು ನೋಡ್ಕೊಂಡವ್ರು. ನಾನ್ ಹೇಳಿದ್ದಕ್ಕೂ ನೀವ್ ಹೇಳ್ತಾ ಇರೋದಕ್ಕೂ ಸಿಂಕೆ ಆಗ್ತಾ ಇಲ್ವೇ? ಕೆಲವೊಂದು ಮಾತಿಗೆ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ಸಂಬಂಧಪಟ್ಟವ್ರು ಆಡಿದ ಮಾತಿಗೆ ತುಂಬಾ ಸಂಬಂಧ ಇರುತ್ತೆ. ಅರ್ಥ ಆಗ್ಲಿಲ್ಲ? ನನಗೆ ಅರ್ಥ ಆಯ್ತು. ಅಣ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ, ಏನೇ ಬಂದ್ರು ಎದುರಿಸ್ ನಿಲ್ಬೇಕು. ಅಕಸ್ಮಾತ್ ನಮ್ಗಿಂತ ಶಕ್ತಿ ಇರೋರು ಎದುರಾದ್ರೂ ಧೈರ್ಯವಾಗಿ ಮುನ್ನುಗ್ಬೇಕು. ಏನೋ ಆಗ್ಬಿಡತ್ತಪ್ಪ ಅಂತ ಭಯ ಪಡಬಾರ್ದು ಅಂತ ಹೇಳ್ತಿದ್ದಾರೆ. ನಮ್ಮವ್ರು ಬುದ್ಧಿವಂತರು, ತಲೆ ಮೇಲೆ ಹೊಡೆದಂಗೆ ಹೇಳಿದ್ರು. ತಲೆ ಮೇಲೆ ಕೂತ್ಕೊಳ್ಳೋರ್ಗೆ ತಲೆ ಮೇಲೆ ಹೊಡೆದಂಗೆ ಹೇಳೋದು ತುಂಬಾ ಸುಲಭ ಕಣಪ್ಪ. ನಮ್ದು ಮಿಡ್ಲ್ ಕ್ಲಾಸ್, ನಮ್ದೇ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟು ಇರುತ್ತೆ. ಇನ್ನು ಬೇರೆಯವ್ರ ಕಂಬಳಿಲಿ ತೂತ್ ಹುಡುಕಿ ತ್ಯಾಪೆ ಹಾಕಕ್ಕಾಗುತ್ತಾ? ಬುದ್ಧಿ ಮನುಷ್ಯ ಎಳ್ನೀರಿದ್ದಂಗೆ ಇರ್ಬೇಕು, ಅಷ್ಟು ಸುಲಭವಾಗಿ ಕೈಗೆ ಸಿಗಬಾರ್ದು. ಯಾರೇ ನೋಡ್ಬೇಕಾದ್ರೂ ತಲೆ ಎತ್ತಿ ಮೇಲೆ ನೋಡ್ಬೇಕು, ಅಷ್ಟು ಎತ್ತರಕ್ಕೆ ಬೆಳೆದಿರ್ಬೇಕು. ಅಕಸ್ಮಾತ್ ಕೈಗೆ ಸಿಕ್ಕಿದ್ರು ಅಷ್ಟು ಸುಲಭವಾಗಿ ಹೊಡಿಯಕ್ಕಾಗಬಾರ್ದು. ಹೊಡಿದ್ರು ಅವರೇ ಸುಸ್ತಾಗ್ಬೇಕು, ಅಷ್ಟು ಗಟ್ಟಿಯಾಗಿರ್ಬೇಕು. ನಮ್ಮನ್ನು ಹೊಡಿಬೇಕಾದ್ರೆ ಅವ್ರಿಗೆ ದಣಿವು ಹೋಯ್ತದೆ. ಆ ದಣಿವನ್ನು ನೀಗ್ಸಕ್ಕೆ ಮತ್ ನಾವೇ ಬೇಕಾಯ್ತದೆ. ದಣಿವು ನೀಗ್ಸಿದ ಮೇಲೆ ಅವ್ರು ನಮ್ಮ ಮೇಲೆ ಕೈ ಇಟ್ಟು ಹೇಳೋದು ಒಂದೇ ಮಾತು, ಆಹಾ ಅಂತ. ಶತ್ರುಗಳಿಗೂ ಒಳ್ಳೇದನ್ನ ಬಯಸ್ಬೇಕು, ಆದ್ರೆ ಅವ್ರ ಕಾಲ್ನ ತೊಳೆದು ನಾವೇ ಕೊಳೆ ಆಗ್ಬಾರ್ದು. ಈ ಎಳ್ನೀರು ಅನ್ನೋದು ನಿಮ್ ಒಳಗಿರೋ ಸತ್ಯ ಇದ್ದಂಗೆ. ಸತ್ಯ ಒಂದ್ ಜೊತೆಗಿದ್ರೆ ಏನ್ ಬೇಕಾದ್ರೂ ಎದುರಿಸ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಎಳ್ನೀರು ಕುಡೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.